ಪ್ರಧಾನಿ ಮೋದಿ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ಇವತ್ತು ಸಂಜೆ ಮಂಗಳೂರಿಗೆ ಭೇಟಿ ನೀಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ಮಂಗಳೂರಿನಲ್ಲಿ ಅವರಿಗೆ ಭವ್ಯ ಸ್ವಾಗತಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ರೋಡ್ ಶೋ ಸಂದರ್ಭದಲ್ಲಿ ಅವರ ಮೇಲೆ ಪುಷ್ಪವೃಷ್ಟಿಗೆ ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಕೋಲಾರದಿಂದ 2 ಟನ್ ಚೆಂಡು ಹೂಗಳನ್ನು ತರಿಸಲಾಗಿದೆ. ನಾನೀಗ ಆ ಒಂದು ಚೆಂಡು ಹೂವನ್ನು ಬಿಡಿಸುವಂತಹ ಒಂದು ಪ್ರದೇಶದಲ್ಲಿದ್ದೀನಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗಾಗಲೇ 2 ಟನ್ ಚೆಂಡು ಹೂಗಳನ್ನು ತರಿಸಿ ಅದನ್ನು ಬಿಡಿಸುವಂತಹ ಕಾರ್ಯದಲ್ಲಿ ತೊಡಗಲಾಗಿದೆ. RSSನ ಶಕ್ತಿ ಕೇಂದ್ರ ಅಂದರೆ ದಕ್ಷಿಣ ಭಾರತದಲ್ಲಿ RSSನ ಶಕ್ತಿ ಕೇಂದ್ರ ಅನ್ನುವ ಈ ಒಂದು ಕಟ್ಟಡದಲ್ಲಿ ಈ ಚೆಂಡು ಹೂವನ್ನು ಬಿಡಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಲಾಗಿದೆ. ಸಂಘನಿಕೇತನದಲ್ಲಿ ಈ ಒಂದು ಕಾರ್ಯ ನಡೀತಾ ಇರುವಂಥದ್ದು. ಈಗಾಗಲೇ ಸ್ವಯಂ ಪ್ರೇರಿತರಾಗಿ ಮೋದಿ ಅಭಿಮಾನಿಗಳು ಬಂದು ಈ ಚೆಂಡು ಹೂವನ್ನು ಬಿಡಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿಯಿಂದ ಈ ಒಂದು ಕಾರ್ಯ ನಡೀತಾ ಇದೆ. ಅವರ ಮೇಲೆ ಮೋದಿಯವರ ಮೇಲೆ ಪುಷ್ಪವೃಷ್ಟಿಗೆ ಈ ಒಂದು ವ್ಯವಸ್ಥೆ ಮಾಡಿರುವಂಥದ್ದು. ಕೇಸರಿ ಹಾಗೆಯೇ ಹಳದಿ ಬಣ್ಣದ ಚೆಂಡು ಹೂವನ್ನು ತರಿಸಿ ಅದನ್ನು ಬಿಡಿಸುವಂತಹ ಕಾರ್ಯದಲ್ಲಿ ತೊಡಗಲಾಗಿದೆ. ಈಗಾಗಲೇ ಹಿರಿಯರೇ ಜಾಸ್ತಿ ಇದ್ದಾರೆ. ನೋಡ್ಬೋದು, ಹಿರಿಯ ನಾಗರಿಕರೇ ಜಾಸ್ತಿಯಾಗಿ ಇರುವಂಥದ್ದು. ಅವರ ಅಭಿಮಾನಿಗಳು ಅವರೇ ತರಿಸಿರುವಂಥ ಈ ಹೂವನ್ನು ತರಿಸಿ ಈ ಹೂವಿನಿಂದ ಪುಷ್ಪವೃಷ್ಟಿಗೆ ಈಗಾಗಲೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾನು ಮಾತಾಡಿಸ್ತೀನಿ. ಮೇಡಮ್, ಈ ಒಂದು ಪುಷ್ಪವೃಷ್ಟಿಗೆ ನಾವೇ ಲೇಡೀಸೇ ಡಿಸೈಡ್ ಮಾಡಿದ್ದು ಅವರನ್ನು ಪುಷ್ಪವೃಷ್ಟಿಯಿಂದಲೇ ಸ್ವಾಗತಿಸುವ ಅಂತೇಳಿ. ಅವರು ಮೋದಿಯವರನ್ನು ನಾವು ಹತ್ತಿರದಿಂದ ನೋಡುವುದೇ ಅದೇ ಒಂದು ನಮಗೆ ಖುಷಿ. ಆದ ಕಾರಣ ನಾವು ಏನು ಮಾಡುವ ಅಂತೇಳಿ ಆಲೋಚನೆ ಮಾಡುವಾಗ ಕೋಲಾರದಿಂದ ಹೂ ತರಿಸಿ ನಾವು ಅವರಿಂದ ಪುಷ್ಪವೃಷ್ಟಿಯಿಂದ ಸ್ವಾಗತಿಸುವ ಅಂತ ಹೇಳಿ ಆಲೋಚನೆ ಮಾಡಿ ನಾವು ತಗೊಂಡು ಬಂದಿದ್ದೇವೆ. ಮೇಡಮ್, ಅವರಿಗೆ ಅಂದ್ರೆ ನೀವೆಲ್ಲ ಮೋದಿ ಅಭಿಮಾನಿಗಳು, ಎಲ್ಲರೂ ಹಿರಿಯರೇ ಇದ್ದೀರಿ? ಹೌದು, ಎಲ್ಲರೂ ಹಿರಿಯರೇ. ಆದ್ರೆ ಮಕ್ಕಳು ಕೂಡ ಇದ್ದಾರೆ ಇಲ್ಲಿ. ಎಲ್ಲರೂ ಹಿರಿಯರು, ಕಿರಿಯರು, ಹೆಂಗಸರು, ಮಹಿಳೆಯರು, ಎಲ್ಲರ ಜನ. ನಾವು ಯಾಕೆ ನೀವೇ ತರಿಸ್ಬೇಕು ಅಂತ ಅನ್ಕೊಂಡ್ರಿ? ಏನು, ಮೋದಿ ಅಂದ್ರೆ ನಮ್ಗೆ ಅಷ್ಟೊಂದು ಭಾರಿ ಖುಷಿ ವಿಷಯ. ಅಂದ್ರೆ ಮೋದಿ ಅಂದ್ರೆ ನಾವು ಇಡೀ ಏನ್ ಹೇಳ್ತೇವೆ, ಪುಳಕಿತರಾಗ್ತೇವೆ. ಮೋದಿಯವರನ್ನೇ ನೋಡದೆ ಒಂದು ಪುಳಕಿತ, ಅವರನ್ನು ನೋಡದೆ ಒಂದು ಯುಗ ಪುರುಷನನ್ನು ನೋಡಿದಾಗೆ ಆಗ್ತದೆ ನಮ್ಮನ್ನ. ಈಗ ಮೊದಲ ಬಾರಿಗೆ ಅವರು ರೋಡ್ ಶೋ ನಡೆಸ್ತಾ ಇರುವಂತದ್ದು. ಈಗ ಚುನಾವಣೆ ಸಂದರ್ಭ ಏನ್ ಅನಿಸ್ತಾ ಇದೆ? ಅವರ ಒಂದು ಯಾವ ರೀತಿಯ ಸಂಚಲನ ಈ ಅಭಿಮಾನಿಗಳಲ್ಲಿ? ಪಾಸಿಟಿವ್ ಸಂಚಲನ. ಅವರೇ ಮುಂದೆ ಪ್ರಧಾನಿಯಾಗಿ ಬರ್ಬೇಕಂತ ಹೇಳಿ ನಮ್ಮದು ಅಭಿಲಾಷೆ ಇದೆ. ಸೊ ಖುಷಿ ವಿಷಯ. ಈಗ 2 ಟನ್ ಬಿಡಿಸ್ತಾ ಇದೆ, 2 ಟನ್ ಹೂವನ್ನ ಬಿಡಿಸ್ತಾ ಇರುವಂತದ್ದು. ಎಷ್ಟು ಗಂಟೆ ಒಳಗಡೆ ಇದನ್ನ ಮುಗಿಸ್ಬೇಕಂತ ಇದೆ? ನೋಡಿ, ಇದು ನಿನ್ನೆ ರಾತ್ರಿ 1 ಗಂಟೆವರೆಗೆ, 9ವರೆಗೆ ಬಂದಿದೆ. ಇದು 1 ಗಂಟೆವರೆಗೆ ನಾವೆಲ್ಲ ಕೂಡಿ ಮಾಡಿದ್ದೇವೆ. ಬಟ್ ಇವತ್ತು 5 ಗಂಟೆಗೆ ಪುನಃ ಬಂದು 11 ಗಂಟೆಯೊಳಗೆ ಇದನ್ನ ಹ್ಯಾಂಡ್ ಓವರ್ ಮಾಡ್ಬೇಕಂತ ಹೇಳಿ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿದೆ ಅವರದು. ಸೊ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲವನ್ನು ಮಾಡಿ ಮುಗಿಸ್ಬೇಕಂತ ಹೇಳಿ. ಅಂದ್ರೆ ಈ ನಾರಾಯಣ ಗುರು ವೃತ್ತದಿಂದ ನವಭಾರತ್ ಸರ್ಕಲ್ ವರೆಗೆ ಎಲ್ಲೆಲ್ಲಿ ಹೂಗಳನ್ನ ಪುಷ್ಪವೃಷ್ಟಿಗೆ ಈಗ ವ್ಯವಸ್ಥೆ ಮಾಡಿರೋ? ಅಲ್ಲೆಲ್ಲಿ ಮಾಡ್ತಾ ಇದ್ದೇವೆ. ಒಂದು 10 ಅಂದ್ರೆ ಒಂದು 10 ಮೀಟರಿನ ಗ್ಯಾಪ್ ಅಲ್ಲಿ ಒಂದೊಂದು ನಾವು ಆ ತುಂಬಿಸಿಟ್ಟ ಬ್ಯಾಗ್ ಅನ್ನು ಇಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೇವೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಈಗ ನೀವು ಸ್ವಯಂ ಪ್ರೇರಿತರಾಗಿ ಬಂದಿದ್ರೆ ಹೇಗೆ? ಸ್ವಯಂ ಪ್ರೇರಿತರಾಗಿ ಬಂದಿದ್ದೇವೆ. ಮೋದಿ ಅಭಿಮಾನಿ ನಾವೆಲ್ಲ, ಅದಕ್ಕಾಗಿ ನಾವು ಬಂದಿದ್ದು ಕೆಲಸ ಮಾಡ್ತಾ ಇದ್ದೇವೆ. ಈಗ ಎಷ್ಟು ಅಂದ್ರೆ ಈಗ ಮಧ್ಯಾಹ್ನದೊಳಗೆ ಎಲ್ಲ ಮುಗೀತದೆ? ಮುಗಿಸ್ತದೆ. ಜನರೇ ಬರ್ತಾ ಇದ್ದಾರೆ. ನಾವು ಫೋನ್ ಮಾಡ್ತಾ ಇರ್ತೇವೆ ಬರ್ಲಿಕ್ಕೆ. ಎಲ್ಲರಿಗೂ ಆಗ್ತದೆ ದೇವ್ರ ದಯಿಂದ. ಹೆಚ್ಚಾಗೆಲ್ಲ ಮಹಿಳೆಯರೇ ಇದ್ದೀರಿ? ಮಹಿಳೆ ಇದೆ, ಹೌದು. ಮಕ್ಕಳು ಇದಾರಲ್ಲ, ಎಲ್ಲರೂ ಮಾಡಿ ಕುಡಿ. ಹೇಗೆ ಅನಿಸ್ತಾ ಇದೆ ಮೋದಿ ಬರ್ತಾ ಇದ್ದಾರೆ ಇವತ್ತು ಸಂಜೆ, ಅವರ ರೋಡ್ ಶೋ ಇದೆ? ಭಾರಿ ಖುಷಿಯಲ್ಲಿದ್ದೇವೆ ನಾವೆಲ್ಲರೂ, ತುಂಬಾ ಖುಷಿಯಲ್ಲಿದ್ದೇವೆ. ನಮ್ಗೆ ಒಂದು ಭಾಗ್ಯ ಕೊಟ್ಟಿದ್ದಾನೆ ಭಗವಂತ ಅವರನ್ನು ನೋಡ್ಲಿಕ್ಕೆ. ಹಾಗೆ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಇದು ಮೋದಿ ಅಭಿಮಾನಿಗಳ ಮಾತು. ಇವತ್ತು ಮೋದಿಯವರು ಬರ್ತಾ ಇದ್ದಾರೆ, ಅವರಿಗೆ ಪುಷ್ಪವೃಷ್ಟಿಯ ಮೂಲಕ ಅವರನ್ನ ಸ್ವಾಗತಿಸಬೇಕು, ಹಾಗೇನೆ ಈ ರೋಡ್ ಶೋ ಯಶಸ್ವಿಗೊಳಿಸಬೇಕು ಅನ್ನುವ ಒಂದು ಸಂಕಲ್ಪ ಅವರ ಅಭಿಮಾನಿಗಳದ್ದು. ಈ ಒಂದು ಸಂಘನಿಕೇತನದಲ್ಲಿ ಈ ಒಂದು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇವತ್ತು ಸಂಜೆ 5 ಗಂಟೆ ಒಳಗೆ ಎಲ್ಲವೂ ಮುಗಿದು ಅವರು ರೋಡ್ ಶೋ ಸಾಗುವಂತಹ ಪ್ರತಿ 10 ಮೀಟರ್ ದೂರದಲ್ಲಿ ಈ ಹೂಗಳನ್ನ ಇಟ್ಟು ಅವರ ಮೇಲೆ ಪುಷ್ಪವೃಷ್ಟಿಗೆ ವ್ಯವಸ್ಥೆ ಮಾಡಿಕೊಂಡಿರುವುದು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.